ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಾನು ರಂಗೋಲಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅವಾಗ ತಾನೇ ಇದ್ದಿದ್ದೆ, ಅಮ್ಮ ರಂಗೋಲಿ ಹಾಕ್ತಾಯಿದ್ರು, ಅದಕ್ಕೆ ಅದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಚಿಕ್ಕ ರಂಗೋಲಿನೇ ಹಾಕಿರೋದು, ಯಾಕಂದರೆ ಸಿಮೆಂಟ್ ರೋಡ್ ಅಲ್ವಾ, ಅಲ್ಲಿ ತುಳ್ಕೊಂಡೆಲ್ಲ ಹೋಗ್ತಾರೆ ಅಂತ ಚಿಕ್ಕ ರಂಗೋಲಿ ಹಾಕಿದೆ. ಆಮೇಲೆ ಮತ್ತೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತೆಲ್ಲ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಕಳಸ ಮತ್ತು ಅದು ಕಳ್ಸಕ್ಕೆ ಕೆಳಗಡೆ ಇಡ್ತಾರಲ್ಲ ಬಟ್ಲು, ಅದ್ರದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದೇ ಅದು ಡಿಲೀಟ್ ಆಗೋಗ್ಬಿಟ್ಟಿದೆ. ಆಮೇಲೆ ಅದರಿಂದ ದೀಪ ಅದೆಲ್ಲ ರೆಡಿ ಮಾಡ್ತಾ ಇರೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಹಬ್ಬದ ದಿನ, ಜಾತ್ರೆ ದಿನ ಈ ಥರ ದೇವ್ರಿಗೆ ಪೂಜೆ ಮಾಡಿ, ಅಂದರೆ ಚೆನ್ನಾಗಿ ಹೂವು ಮುಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡೋದಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ಥರನೇ ಅಂದರೆ ನಮ್ಮ ಮನೇಲಿರೋ ಫೋಟೋಸ್ಗಳಿಗೆಲ್ಲ, ದೇವ್ರ ಫೋಟೋಸ್ಗಳಿಗೆ ಬೊಟ್ಟಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು. ತುಂಬ ಜಾಸ್ತಿನೇ ಇದ್ದಾವೆ ನಮ್ಮ ಮನೇಲಿ. ನಮ್ಮಮ್ಮ ಜಾಸ್ತಿ ದೇವ್ರ ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದೇನು ಕುಂಕುಮ ಹೋಗ್ದಲ್ಲೇ ತೊಳೆದಿದ್ದಾರೆ ಅಂದ್ಕೋಬೇಡಿ, ಅದು ಮುಂಚೆಯಿಂದ ಅದು ಬರೀ ಕುಂಕುಮ ಎಣ್ಣೆ ಇಟ್ಟು ಆ ಥರ ಆಗೋಗಿದೆ. ಇವಾಗ ವಿಭೂತಿ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಇಡ್ತಾ ಇರೋದು. ಮುಂಚೆ ಎಲ್ಲ ನಮ್ಮಮ್ಮ ಅರಿಶಿನ ಮತ್ತು ಕುಂಕುಮ ಅಷ್ಟೇ ಇಡ್ತಾಯಿದ್ರು. ಕುಂಕುಮ ಅದು ಜಾಸ್ತಿ ಅದೇ ಥರ ಒಂಥರ ಕಲೆ ಥರ ಕೂತಿದೆ, ತೊಳೆದ್ರೆ ಜಾಸ್ತಿ ಅದನ್ನೆಲ್ಲ ತೊಳೆಯೋಕ್ಕಾಗಲ್ವಲ್ಲ ಫೋಟೋಸ್ ಎಲ್ಲನೂ, ಅದಕ್ಕೆ ಅದೇ ಥರನೇ ಅದ್ರ ಮೇಲೇ ಇಡ್ತಾ ಇರೋದು. ಯಾವ್ಯಾವ ಹತ್ರ ಇಟ್ಟಿತ್ತೋ ಮುಂಚೆಯಿಂದ ಅದೇ ಹತ್ರನೇ ಇಟ್ಟಿರೋದು. ಮಾರ್ಕ್ ಹಂಗೆ ಗೊತ್ತಾಗುತ್ತೆ ಒಂದೊಂದು ಫೋಟೋಸಲ್ಲಿ. ಎಲ್ಲ ಫೋಟೋಸಲ್ಲೂ ಅದೇ ಥರ ಏನು ಗೊತ್ತಾಗೋದಿಲ್ಲ, ಕೆಲವೊಂದು ಫೋಟೋಸಲ್ಲಿ ಮಾತ್ರ ಗೊತ್ತಾಗುತ್ತೆ. ದೇವ್ರ ಫೋಟೋ ಮತ್ತು ಎಲ್ಲ ಕಳಸ ಎಲ್ಲ ತೊಳೆದಿಟ್ಬಿಟ್ಟು, ಆಮೇಲೆ ಇಲ್ಲಿ ಇದು ಗಣೇಶ ಚಿಕ್ಕದು, ಅದು ನನಗೆ ಚಿಕ್ಕ ಹುಡುಗಿ ಇದ್ದವಾಗ ಸಿಕ್ಕಿರೋ ಗಣೇಶ. ಅದಕ್ಕೆ ನಾನು ಮುಂಚೆಯಿಂದನೂ ಅದೇ ಥರನೇ ಅರಿಶಿನ ಮತ್ತು ಕುಂಕುಮ ಅಷ್ಟೇ. ಅರಿಶಿನ ಅದಕ್ಕೆ ಫುಲ್ಲೆಲ್ಲ ಅರಿಶಿನನೇ ಹಚ್ಬಿಟ್ಟು ಆಮೇಲೆ ಅದಕ್ಕೆ ಕುಂಕುಮ ಇಡ್ತೀನಿ. ಲಿಂಗ ಅದು ನಮ್ಮ ಮನೆ ದೇವ್ರಿಗೆ ಹೋದವಾಗ ತಗೊಬಂದಿರೋದು, ಅದು ಅಮ್ಮ. ಇದು ಇಷ್ಟೊಂದಿದ್ದಾವೆ ನಮ್ಮ ಮನೇಲಿ ಫೋಟೋಸ್ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟು ಪೂಜೆ ಮಾಡಿದೆ. ಆಗಲೇ ಪೂಜೆ ಮಾಡ್ತಾ ಇರೋ ವಿಡಿಯೋ ಮಾಡ್ಕೊಳ್ಲಿಲ್ಲ, ಅದು ಯಾರೂ ವಿಡಿಯೋ ಮಾಡ್ಕೊಳ್ಳೋಕ್ಕಿರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಏನು ಮಾಡ್ಕೊಳ್ಲಿಲ್ಲ. ನಾನೇ ಮಾಡ್ಕೊಳ್ಳೋದಂದರೆ ಬರ್ತಾ ಇರಲಿಲ್ಲ ಅದು ಅಷ್ಟು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಪೂಜೆ ಮಾಡಿಬಿಟ್ಟು ಅಮ್ಮನ ಮನೆ ಹತ್ರ ಕಳಿಸಿದ್ದೆ ಹೋಗಿ ಸ್ನಾನ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಸಂಜೆ ಹಂಗೆ ಅಲ್ಲಿ ಮಧ್ಯೆ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸಂಜೆ ಆಗಲೇ ಎಲ್ಲ ಆರತಿ ತಗೊಂಡು ಹೊರಟಿದ್ರು ದೇವಸ್ಥಾನಕ್ಕೆ ಹೋಗೋಕ್ಕೆ. ಪಕ್ಕದೂರವ್ರು ಬರಬೇಕಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. 6:30 ಆಯಿತು ನಾವು ನಮ್ಮೂರಿಂದನೇ ದೇವಸ್ಥಾನದ ಹತ್ರ ಹೋಗೋಕ್ಕೆ. ದೇವಸ್ಥಾನ ನಮ್ಮೂರಿಂದ 1.5 ಕಿಲೋಮೀಟರ್ ಇದೆ, ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಈ ಆರತಿ ಮತ್ತು ಮುಂಚೆನೇ ಒಂದು ವಿಡಿಯೋದಲ್ಲಿ, ಅಂದರೆ ಎಲ್ಲರೂ ಕೂತಿರೋ ಹತ್ರ ಒಂದು ವಿಡಿಯೋದಲ್ಲಿ ಆರತಿ ಇತ್ತಲ್ವ, ಅದೆರಡೇ ಚೆನ್ನಾಗಿತ್ತು. ಅಂದರೆ ಇನ್ನೆಲ್ಲರೂ ತುಂಬ ಹೊತ್ತಾಗುತ್ತೆ, ವೆಯ್ಟ್ ಮಾಡಿ ತಗೊಂಡೋಗಿ ಮತ್ತು ಬೆಟ್ಟ ಹತ್ತಿ ಮತ್ತು ಇಳಿದು ಎಲ್ಲ ಹಾಕಬೇಕಾಗುತ್ತೆ ಅಂತೇಳಿ ಚೆನ್ನಾಗಿ ಅಷ್ಟು ದೊಡ್ಡ ಆರತಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಸುಮ್ಮನೆ ಕನಗ್ಲುವ ಮತ್ತು ಬೇರೆ ಬೇರೆ ಚಾಮಂತಿಗೆ ಆ ಥರದ್ದು ಹಾಕ್ತಾರೆ ಅಷ್ಟೇ. ಇದೇ ಬೆಟ್ಟದ ಮೇಲೇ ಹತ್ತಬೇಕು. ಬೆಟ್ಟದ ಮೇಲೆ ಹತ್ತಿದ ಮೇಲೆ ನಾನು ವೀಡಿಯೋ ಮಾಡ್ಕೊಂಡಿರೋದು. ಇದು ಫುಲ್ ಕೆಳಗಡೆ, ಜಾಸ್ತಿ ಹೈಟೇನಿಲ್ಲ, ಆದ್ರೂ ಸ್ವಲ್ಪ ಇದೆ ಇದೂ ಬೆಟ್ಟ. ಹೋಗಿ ಹತ್ತಿ ಅಲ್ಲೇ ಒಂದು ಕಲ್ಯಾಣ ಬಾವಿ ಇದೆ, ಅಲ್ಲಿ ತೆಗ್ದಾಕ್ಬಿಟ್ಟು ಬರಬೇಕು. 2 ದೇವಸ್ಥಾನಕ್ಕೆ ಹೋಗಬೇಕು, ಒಂದು ಸ್ವಾರಮ್ಮ ದೇವಸ್ಥಾನ, ಇನ್ನೊಂದು ಶಂಕರಲಿಂಗಪ್ಪ ದೇವಸ್ಥಾನ. ಮಾತಾಡ್ತಾ ಬಂದಿರಿ, ಯಾರು ಕಟ್ಬೇಕಂತ ಪೂರಿ ಬಳಿ ಕೂಡ ಫಸ್ಟ್ ಬಳಿಕ ಈಗ ಹಾಂ ಹೇಳಪ್ಪ ಹಿಡ್ಕೊಳ ಅವು ಹಾಕತ್ತೀನಿ. ಆಮೇಲೆ ಕೈ ಸುತ್ತ ಅಂತ ಹಂಗೆ ನೀವು ಕೈ ಸುತ್ತ ಹಂಗೆ ಇಲ್ಲ.
ಕಟ್ ಮಾಡು ಎಬ್ಬರಿಸಿ ಸುಮ್ಮನೆ ಕುತ್ಕೋ ಇದು ಅಂಗೈ ಆರತಿ ಅಂತ ಹೇಳ್ತಾರೆ. ಇದು ಹರಕೆ ಮಾಡ್ಕೊಂಡಿರ್ತಾರೆ. ಏನಾದರೂ ತೊಂದರೆ ಆಗಿದ್ದರೆ ಮನೇಲಿ ಯಾರಿಗಾದ್ರೂ ಚಿಕ್ಕ ಮಕ್ಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಹುಷಾರಿಲ್ಲ ಆ ಥರದ್ದು ಅವ್ರೇನಾದರೂ ಅಂದ್ಕೊಂಡಿರೋದಾಗಬೇಕು ಅಂತ ಅಂದ್ರೂ ಈ ಥರ ಹರಕೆ ಮಾಡಿಕೊಂಡು ಅಂಗೈ ಆರತಿ 10 ಬೆಳ್ಳಾರತಿ ಎಲ್ಲ ಕಟ್ತಾರೆ. ನಾವು ಈ ಸರಿ ಅಂಗೈ ಆರತಿನೇ ಕಟ್ಟಿದ್ವಿ. ಎಲ್ಲರೂ 6 ಜನ ಕಟ್ಟಿದ್ವಿ ನಮ್ಮ ಮನೇಲಿ. 6 ಜನನೂ ಅಂಗೈ ಆರತಿನೇ ಕಟ್ಟಿದ್ದು. ನಾನು ಲಾಸ್ಟ್ 3 ಇಯರ್ಸ್ ಮಾತ್ರ 10 ಬೆಳ್ಳಾರತಿ ಕಟ್ಟಿದ್ದೆ. ನಂದು ಇದು 7ನೇ ವರ್ಷ. ಅದಕ್ಕೂ ಮುಂಚೆನೂ ನಾನು 3 ವರ್ಷ ಇದೇ ಥರನೇ ಕಟ್ಟಿದ್ದಿದ್ದು. ಅವ್ರಿಗೆ ಯಾವ್ಯಾವ ಥರ ಆಗುತ್ತೆ ಅಂತ ಅಂದ್ಕೋತಾರೋ ಆ ಥರ 10 ಬೆಳ್ಳಾರತಿದು ಒಂದು ಚಿಕ್ಕ ವಿಡಿಯೋ ಅಂದರೆ ಹಿಂದಿನ ವಿಡಿಯೋದಲ್ಲೇ ಇದೆ ನೋಡಿ. ಇದರಲ್ಲೇ ಸ್ವಲ್ಪ ಹಿಂದೆ ಫುಲ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗುತ್ತೆ 10 ಬೆಳ್ಳಾರತಿನೂ ಕಟ್ತಾ ಇರೋದು. ಆಮೇಲೆ ಮತ್ತೆ ಇದು ತಗೊಂಡು ಈ ಥರ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ದೇವಸ್ಥಾನದವರೆಗೂ. ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ತೆಗ್ದಿಟ್ಟು ಅಂದರೆ ದೇವಸ್ಥಾನದ ಹತ್ರ ನಾವು ಇದನ್ನ ಕೈಯಲ್ಲೇ ಹಿಂಗೆ ಬೆಳಗ್ಬಿಟ್ಟು ತೆಗ್ದಿಟ್ಟು ಆಮೇಲೆ ಅದಕ್ಕೆ ನಾವು ಹಾಕ್ಕೊಂಡಿರೋ ಹೂನಾರ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಬತ್ತಿ ಎಣ್ಣೆ ಎಲ್ಲ ಹಾಕಿ ಬರೋದಷ್ಟೇ. ಅದೇ ಥರನೇ ಇದು. ಈ ದೇವರಿಗೆ ಇಲ್ಲಿ ನಮ್ಮೂರ ಪಕ್ಕ ಇರೋರ್ಗೆ ಅಕ್ಕಪಕ್ಕ ಊರವ್ರಿಗೆಲ್ಲ ಗೊತ್ತಿರುತ್ತೆ ಇದು ಯಾವ ಥರ ಮಾಡೋದು ಅಂತ. ಕೆಲವೊಬ್ಬೊಬ್ಬರು ಮಾಡೋದಿಲ್ಲ, ಎಲ್ಲರೂ ಮಾಡೋದಿಲ್ಲ. ಹರಕೆ ಏನಾದರೂ ಇದ್ದರೆ ಮಾಡ್ತಾರೆ ಅಷ್ಟೇ. ಜಾತ್ರೆ ಟೈಮಾಗ ಅಷ್ಟೇ ಮಾಡೋದು. ಇದು ಬೇರೆ ಟೈಮಾಗ ಯಾವ ಟೈಮಲ್ಲೂ ಇದೆಲ್ಲ ಹರಕೆ ಎಲ್ಲ ತೀರ್ಸೋದಕ್ಕಾಗಲ್ಲ. ಈ ಶಿವರಾತ್ರಿಯಾಗಿ 15 ದಿನಕ್ಕೆ ಇರುತ್ತೆ ಈ ಜಾತ್ರೆ. ಹೋಳಿ ಹುಣ್ಮ್ಯಾಗ ನೆಕ್ಸ್ಟ್ ಡೇನೇ ಇರುತ್ತೆ. ಆವತ್ತು ಇದನ್ನು ಮಾಡ್ತಾರೆ. ಅಂದರೆ ನಮ್ಮೂರಲ್ಲಿ 6 ದಿನ ಇರುತ್ತೆ ಜಾತ್ರೆ. 6 ದಿನದಲ್ಲಿ ಇದು ಫಸ್ಟ್ನೇ ದಿನ ಆಗಿರುತ್ತೆ. ಅಗ್ನಿಕೊಂಡ ಮತ್ತು 10 ಬೆಳ್ಳಾರತಿ ಅಂಗೈ ಆರತಿ ಕೆಂಡ ತುಳಿಯೋದು 4 ಇರುತ್ತೆ ಅವತ್ತು ಫಸ್ಟ್ನೇ ದಿನ. ಎಲ್ಲರೂ ಆರತಿ ತೊಗೊಂಡು ಹೋಗ್ತಾ ಇದ್ದೀವಿ. ಈ ಆರತಿ ಕಟ್ಟೋದಕ್ಕೂ ಎಲ್ಲಂದ್ರಲ್ಲೇ ಕಟ್ಟೋಂಗಿಲ್ಲ. ಅದಕ್ಕೆ ಅಂತಲೇ ಒಂದು ಬಂಡೆ ಇದೆ, ಆರತಿ ಬಂಡೆ ಅಂತ, ಅಲ್ಲೇ ಕಟ್ತಾರೆ ಎಲ್ಲರೂ. ಮತ್ತು ನಾವು ಆವಾಗಲೇ ಸಾಯಂಕಾಲನೇ ತೊಗೊಬಂದ್ವಲ್ಲ ಆರತಿ, ಅದೂ ಅಷ್ಟೇ ಈ ಬಂಡೆ ಹತ್ರ ಬಂದು ತೊಗೊಂಡೋಗಿ ದೇವ್ರಿಗೆ ಬೆಳಗಬೇಕು. ಇದು ಅಷ್ಟೇ ಅಲ್ಲೇ ಕಲಿಸ್ಕೊಬೇಕು. ಎಲ್ಲೂ ಬೇರೆ ಹತ್ರನೂ ಕಲಿಸೋಂಗಿಲ್ಲ. ಅಲ್ಲೇ ಕಲಿಸ್ಕೊಂಡು ಅಲ್ಲೇ ಇದು ತಗೊಂಡೋಗಿ ದೇವಸ್ಥಾನಕ್ಕೆ ಅಲ್ಲಿ ದೇವಸ್ಥಾನದ ಹತ್ರ ಇಟ್ಟು ಬರಬೇಕು. ಮುಂಚೆ ಎಲ್ಲ ದೇವ್ರು ಬರ್ತಿತ್ತು. ಇನ್ನೊಂದು ಪಕ್ಕದೂರಿಂದ ಮೆರವಣಿಗೆ ದೇವ್ರು ಕರ್ಕೊಂಡು ಬರ್ತಾಯಿದ್ರು. ನೈಟ್ 12 ಗಂಟೆ 1 ಗಂಟೆ 2 ಗಂಟೆ ಆ ಟೈಮ್ ಅಷ್ಟೊತ್ತಾಗ್ತಿತ್ತು. ಅಲ್ಲಿವರೆಗೂ ಇವಾಗ ಯಾರೂ ಕಾಯೋದಿಲ್ಲ. ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು 5:30ಇಂದನೇ ಸ್ಟಾರ್ಟ್ ಮಾಡಿರ್ತಾರೆ. 5 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಚಿಕ್ಕ ಮಕ್ಳಿರೋರು ಕಟ್ತಾರೆ, ಚಿಕ್ಕ ಮಕ್ಳ ಹತ್ರನೂ ಕಟ್ಸ್ತಾರೆ. ಅವತ್ತೆಲ್ಲ ಉಪವಾಸ ಇರಬೇಕಲ್ವ, ಚಿಕ್ಕ ಮಕ್ಕಳು ಯಾರು ಉಪವಾಸ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಮುಂಚೆ ಎಲ್ಲ ದೇವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆವಾಗ ದೇವ್ರಿಂದನೇ ಹೋಗ್ತಾ ಇದ್ದಿದ್ದಂತೆ. ಇವಾಗೇನು ಆ ಥರ ಮಾಡೋದಿಲ್ಲ. ಕೆಲವೊಬ್ಬೊಬ್ಬರು ಈಗಲೂ ಮಾಡ್ತಾರೆ ಅದೇ ಥರನೇ. ಆದರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಗನೆ ಕಟ್ಕೊಂಡ್ಬಂದ್ಬಿಡ್ತಾರೆ. ಚಿಕ್ಕ ಮಕ್ಳು ಯಾರೂ ಹೊಟ್ಟೆ ಹಸ್ಕೊಂಡಿರೋದಿಲ್ಲ ಅನ್ನೋದು ಇದಕ್ಕೆ. ಚಿಕ್ಕ ಮಕ್ಳಿಗೆ ನೋಡ್ಬಿಟ್ಟು ಈಗ ಎಲ್ಲರೂ ಅದೇ ಥರನೇ ಮಾಡ್ತಾರೆ. ನಾವು ಸಂಜೆ ಆರತಿ ತೊಗೊಬಂದಿದ್ವಲ್ಲ ಆವಾಗಲೇ ಮತ್ತೆ ಅದಕ್ಕೂ ಎಲ್ಲ ತೊಗೊಂಬಂದು ಆರತಿ ಮಾಡಿಕೊಂಡು ಹೋಗ್ತೀವಿ. ಫಸ್ಟು ಅದು ಹಿಟ್ಟಿನ ಆರತಿ ತೊಗೊಬಂದಿರ್ತೀವಲ್ಲ ಊರಿಂದ, ಅದನ್ನು 2 ದೇವ್ರಿಗೂ ಬೆಳಗ್ಬಿಟ್ಟು ಅಲ್ಲಿ ಹೂವು ಎಲ್ಲ ತೆಗ್ದಾಕ್ಬಿಟ್ಟು ಬಂದು ಆಮೇಲೆ ಮತ್ತೆ ಆರತಿ ಬಂಡೆ ಮೇಲೆ ಇನ್ನೊಂದು ಸರಿ ಆರತಿ ಹಿಟ್ಟಿಂದೆಲ್ಲ ಆರತಿ ರೆಡಿ ಮಾಡಿಕೊಂಡು ಅದು ಆಮೇಲೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಮುಂಚೆ 2 ಸರ್ತಿ ಹೋಗಿ ಬರ್ತಿದ್ವಿ. ಫಸ್ಟ್ ಒಂದು ಸರಿ ಹಿಟ್ಟಿನ ಆರತಿ ತಗೊಬಂದು ದೇವರಿಗೆಲ್ಲ ಬೆಳ್ಕೊಂಡು ಮನೆ ಹತ್ರ ಹೋಗಿ ಮತ್ತೆ ರೆಡಿಯಾಗಿ ಬರ್ತಾಯಿದ್ವಿ. ಇವಾಗ ಲೇಟ್ ಆಗಿಬಿಡುತ್ತೆ. ಈಗಲೇ ಊರಿಂದ ಬಂದಿದ್ದೆ 6:30 ಆಯಿತು. ನಾವು ಮನೆಗೆ ಇದೆಲ್ಲ ಆರತಿ ಬೆಳ್ಕೊಂಡು ಹೋಗೋ ಅಷ್ಟೊತ್ತಿಗೆ 9-10 ಗಂಟೆ ಆಗ್ತಿತ್ತು. ಮತ್ತೆ ವಾಪಸ್ ಬರೋದಂದರೆ ತುಂಬ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ 2 ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಈ ಸರಿ 9 ಗಂಟೆ ಆಯಿತು ಇದೆಲ್ಲ 2 ಮುಗಿಸ್ಕೊಂಡು ಹೋಗೋದಕ್ಕೆ. ಅದಕ್ಕೆ ನಾವು ಲೇಟ್ ಆಗುತ್ತೆ ಅಂಥೇಳಿ ಇದೇ ಥರ 3 ಇಯರ್ಸಿಂದ ಇದೇ ಥರ ಮಾಡ್ತಾಯಿದ್ದೀವಿ. ಹಂಗೆ ಜೊತೆಗೆ ತಗೊಂಡೋಗೋದು, ಆರತಿ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಮತ್ತೆ ಮನೆ ಹತ್ರ ಉಪವಾಸ ಬಿಡೋದು, ಆ ಥರ ಮಾಡ್ತಾಯಿದ್ದೀವಿ. ಮುಂಚೆ ಹೋಗಿ ಬಂದು ಎಲ್ಲ ಮಾಡಬೇಕಾಗಿತ್ತು. ಈಗೇನು ಆ ಥರ ಮಾಡ್ತಾಯಿಲ್ಲ. ತಂದು ಇಲ್ಲಿ ಇಟ್ಬಿಟ್ಟು ಆಮೇಲೆ ಹೋಗ್ತೀವಿ. ಈಗಲೇ ಇಷ್ಟು ಬೇಗನೆ ಇಷ್ಟೊಂದಾಗಿದೆ 8 ಗಂಟೆ ಆಗಿತ್ತು ಅಷ್ಟೇ ಅನಿಸುತ್ತೆ. ಅಷ್ಟೊತ್ತಿಗೆ ಅಷ್ಟೊಂದಾಗಿತ್ತು. ನೈಟ್ ದೇವರಿಂದ ಬರೋ ಅಷ್ಟೊತ್ತಿಗೆ ದೇವ್ರ ಗುಡಿ ಫುಲ್ ಸುತ್ತ ಆಗುತ್ತೆ. ಬೆಳಗ್ಗೆ ಹೇಳ್ತಾಯಿದ್ರು 3 ಟ್ಯಾಕ್ಟ್ರಿ ಲೋಡ್ ಆಗಿದೆ ಅಂತೆ ಆ ಥರದ್ದು. ಮತ್ತು ಇದು ನೆಕ್ಸ್ಟ್ ಡೇ ನಾವು ಹೋಗ್ತಾ ಇರೋದು. ನೆಕ್ಸ್ಟ್ ಡೇ ಫಸ್ಟ್ ಸಿಡಿ ಅಂತ ಇರುತ್ತೆ, ಅರಮನೆ ಸಿಡಿ, ಅದನ್ನು ನೋಡಿಕೊಂಡು ಬರೋದು. ಮತ್ತು ನಮ್ಮ ಅಕ್ಕವರು ಊರಿಗೆ ಹೋಗ್ತೀವಿ ಅಂತ ಅಂದರು.
ಅದಕ್ಕೋಸ್ಕರ ಅವ್ರ ಜೊತೆ ನಾವು ಹೋಗಿ ಬರೋದು ಅಂತೇಳಿ ಹೋದ್ವಿ. ಅಕ್ಕನ ಮಕ್ಳಿಗೆ ಇಬ್ರಿಗೂ ಎಕ್ಸಾಮ್ಸ್ ಇದ್ವು. ಅದಕ್ಕೋಸ್ಕರ ನಮ್ಮ ಪೂರ್ವಿದಿತ್ತಲ್ವ ಆರತಿ ಕಟ್ಟೋದು, ಅದಕ್ಕೋಸ್ಕರ ಅಕ್ಕ ಬಂದಿತ್ತು. ಇಲ್ಲ ಅಂದಿದ್ರೆ ಅವ್ನದ್ದು ಆರತಿ ಕಟ್ಟೋದು ಮುಗ್ದೋಗಿದ್ದಿದ್ರೆ ಎಕ್ಸಾಮ್ಸ್ ಬಿಟ್ಟು ಕರ್ಕೊಂಬರ್ತಾ ಇರಲಿಲ್ಲ. ಅದಕ್ಕೆ ಸಂಜೆ ಎಲ್ಲರೂ ಹೋಗಿದ್ವಿ. ಏನಾದರೂ ತಗೊಂಡ್ಬಿಟ್ಟು ಹಂಗೆ ಏನಾದ್ರು ತಿಂದ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಹೋಗ್ತಾಯಿದ್ವಿ. ನಮ್ಮ ಅತ್ತಿಗೆ, ಅವ್ರ ತಂಗಿ ಮತ್ತು ಇನ್ನು ನಮ್ಮ ಚಿಕ್ಕತ್ತಿಗೆ ಎಲ್ಲರೂ ಹೋಗ್ತಾಯಿದ್ವಿ. ನಮ್ಮ ಅಕ್ಕ, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ. ನಮ್ಮ ಇನ್ನೊಂದು ಅಣ್ಣ ಮುಂಚೆನೇ ಹೋಗಿದ್ದಾಗ್ಲೇ, ಅದಕ್ಕೋಸ್ಕರ ನಾವೆಲ್ಲರೂ ಹೋಗ್ತಾಯಿದ್ವಿ. ಬೇಗ ಹೋಗಿದ್ರಲ್ವ ಅವರು, ನಾವು ಲೇಟಾಗಿ ಹೋಗ್ತಾಯಿದ್ವಿ. ಚಿಕ್ಕ ಪಾಪನ ಕರ್ಕೊಂಡು ಹೋಗ್ತಾಯಿದ್ವಿ, ನಮ್ಮ ಅಣ್ಣನ ಮಗನ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗಿದ್ವಿ. ಬಿಸಿಲಾಗಾದರೆ ಚಿಕ್ಕ ಪಾಪಂಗೆ ತಡೆಯೋದಕ್ಕೂ ಆಗೋದಿಲ್ಲ ಅಲ್ವಾ, ತುಂಬ ಬಿಸಿಲಿರುತ್ತೆ. ಅದು ಬೆಟ್ಟ ಬೇರೆ ಹತ್ರನೇ ಇದೆ. ಅದಕ್ಕೆ ಒಂದು 5 ಗಂಟೆಯಿಂದ ಹೋದ್ವಿ. ಅಷ್ಟೊಂದೇನು ಬಿಸಿಲಿರಲ್ಲ ಅಲ್ವಾ ಆವಾಗ 5 ಗಂಟೆಯಿಂದ. ಅದಕ್ಕೆ 5 ಗಂಟೆಯಿಂದ ಹೋದ್ವಿ ಲೇಟಾಗೇ. ಸ್ವಲ್ಪ ಅಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಆದರೆ ಚಿಕ್ಕ ಮಕ್ಳು 4 ಚಿಕ್ಕ ಮಕ್ಳಿದ್ರು, ಅವ್ರನ್ನೂ ಕರ್ಕೊಂಡು ಹೋಗಿ ಆ ಬಿಸಿಲಿಗೆ ಆಗೋದಿಲ್ಲ, ಅವ್ರನ್ನೆಲ್ಲರನ್ನೂ ಇಟ್ಕೊಂಡು ಕರ್ಕೊಂಬರೋದು ಎಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗೆ ಹೋದ್ವಿ ನಾವು. ಇಲ್ಲಿ ಈ ಮರದ ಹತ್ರ ನಾವು ಪ್ರತಿ ವರ್ಷವೂ ಜಾರಬಂಡಿ ಇದೆ, ಒಂದು ಬೆಟ್ಟದಲ್ಲೇ ಇದಾಗಿರೋದು. ಅದು ಒಂದು ಇಲ್ಲಿ ಮಾವಿನಕಾಯಿ ಯಾವಾಗಲೂ ಬಿಟ್ಟಿರ್ತಿತ್ತು. ಯುಗಾದಿ, ಶಿವರಾತ್ರಿ ಏನಕ್ಕಾರ ಬಂದರೆ ನಾವು ಇಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ವಿ. ನಾನು ಅದೇ ಹೇಳ್ತಾ ಇರೋದು, ಇಲ್ಲಿ ಮಾವಿನಕಾಯಿ ಕಿತ್ಕೊಂಡು ಇಲ್ಲಿ ಜಾರಬಂಡಿ ಆಡಿಕೊಂಡು ಹೋಗ್ತಾಯಿದ್ವಿ ನಾವು ಅಂತ. ಆದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತು ಅಂತೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಚೆನ್ನಾಗಿರ್ತಿತ್ತು ಆವಾಗ. ನಾವು ಆಟ ಆಡ್ಕೊಂಡು ಹೋಗಿ ಬಟ್ಟೆ ಎಲ್ಲ ಕಿತ್ತಾಕೊಂಡು ಹೋಗ್ತಾಯಿದ್ವಿ. ಜಾರ್ಕೊಂಡು ಹೋಗಿಬಿಟ್ಟು ಬಟ್ಟೆ ಎಲ್ಲ ಕಿತ್ತಾಕೊಂಡು ಮನೇಲಿ ಒಡ್ಸ್ಕೊಂಡು ಎಲ್ಲ ಮಾಡ್ತಾಯಿದ್ವಿ ಆವಾಗ. ಈಗ ಚಿಕ್ಕ ಮಕ್ಳು ಯಾರೂ ಅಷ್ಟೊಂದು ಆಡೋದಕ್ಕೆ ಹೋಗೋದಿಲ್ಲ. ಕೆಲವೊಬ್ಬೊಬ್ಬರು ಆಡ್ತಾರೆ, ಆದರೆ ನಾವು ಆಡ್ತಾಯಿದ್ವಲ್ಲ ಆ ಥರ ಯಾರೂ ಜಾಸ್ತಿ ಜನನೇ ಹೋಗೋದಿಲ್ಲ ಅಲ್ಲಿ ಆಟ ಆಡೋದಕ್ಕೆಲ್ಲ. ನಾವಾದರೆ ತುಂಬ ಹೋಗ್ತಿದ್ವಿ ಆಟ ಆಡೋದಕ್ಕೆಲ್ಲ ಅಲ್ಲಿ. ಮತ್ತು ಅಲ್ಲಿಂದ ದೇವಸ್ಥಾನ ಇನ್ನೇನು ಹತ್ರ ಬಂತು. ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ದೇವಸ್ಥಾನದ ಒಳಗಡೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕಡೆ ಎಲ್ಲ ಬಂದು ಆಮೇಲೆ ಏನಾದರೂ ತಗೊಳ್ಳೋದು ಅಂತೇಳ್ಬಿಟ್ಟು ಹೋಗಿದ್ವಿ. ಈಚೆಗಡೆ ಎಲ್ಲ ತಗೊಂಡು ಏನಾದ್ರೂ ಇವಾಗ ತಿನ್ನೋದಕ್ಕೆ ಆಗಲಿ ಏನಾರ ಚಿಕ್ಕ ಮಕ್ಳಿಗೆ ಟಾಯ್ಸ್ ಏನಾದರೂ ತೊಗೊಂಡ್ಬಿಟ್ಟು ಬರೋದು. ಇಲ್ಲಿ ಚಪ್ಪಲಿ ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಇವ ಆಂಟಿಯವ್ರ ಅಂಗಡಿ ಹತ್ರ. ಇವರು ನಾವು ಯಾವಾಗ ಹೋದ್ರೂ ಅಷ್ಟೇ, ಇವ್ರ ಅಂಗಡಿ ಇಟ್ಟಿರ್ತಾರಲ್ವ ಅಲ್ಲೇ ಚಪ್ಪಲಿ ಬಿಟ್ಬಿಟ್ಟು ಹೋಗ್ತೀವಿ. ಆವಾಗ ಕೇಳ್ತಾ ಇತ್ತು, ಚಿಕ್ಕ ಪಾಪನ ಕರ್ಕೊಂಬಂದುಬಿಟ್ಟಿದ್ದೀರಲ್ಲ ಇವತ್ತು ಅಂತ. ಅದಕ್ಕೆ ಈ ಧೂಳಿತ್ತಲ್ವ, ಏನೋ ಕರ್ಕೊಂಬಂದ್ರಿ ಇವತ್ತು ಅಂತೆಲ್ಲ ಕೇಳ್ತಾ ಇತ್ತು. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಳೆ ತಗೊಳ್ಳೋಣ ಅಂತ ಹೋದ್ವಿ. ಬಳೆ ಎಲ್ಲರೂ ತಗೊಂಡು ಮತ್ತು ಆಮೇಲೆ ಬಂದ್ವಿ ಮನೆ ಹತ್ರ. ಅದೇನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಇದು ನೆಕ್ಸ್ಟ್ ಡೇ. ಇದು ಸಿಡಿ ಆಡೋರು ಮತ್ತು ಬಾಯಿ ಬಿಗ್ದವರು. ಸಿಡಿ ಆಡೋದು ಮಾತ್ರ ಆ ದೇವರಿಗೆ, ಯಾರಿಗೆ ಆ ದೇವರು ಮನೆ ದೇವರಾಗಿರುತ್ತೋ ಅವ್ರು ಮಾತ್ರ ಆಡ್ತಾರೆ. ಹರಕೆ ಮಾಡ್ಕೊಂಡಿರೋರೆಲ್ಲ ಮಾಡೋದಿಲ್ಲ ಆ ದೇವರಿಗೆ ಸಿಡಿ ಆಡೋದು ಮಾತ್ರ. ಬಾಯಿ ಬೀಗ ಮಾತ್ರ ಯಾರು ಹರಕೆ ಮಾಡ್ಕೊಂಡಿರ್ತಾರೋ ಅವ್ರು ಎಲ್ಲರೂ ಹಾಕ್ಕೋತಾರೆ ಬಾಯಿ ಬೀಗ ಮಾತ್ರ. ಇಲ್ಲಿ ಹೋಗ್ತಿದ್ದಾರಲ್ಲ ಈ ಅಕ್ಕ, ಅದೇ ಥರನೇ ಬಾಯಿ ಬೀಗ ಹಾಕೋದು. ಮತ್ತು ಈ ತಾತನೂ ಹಾಕಿದ್ರು, ಪಾಪ ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು. ಆದರೂ ಈ ತಾತನೂ ಬಾಯಿ ಬೀಗ ಹಾಕ್ಸ್ಕೊಂಡಿದ್ರು. ಎಷ್ಟು ಏಜ್ ಆಗಿದ್ರು ಇದೆಲ್ಲ ಮಾಡ್ತಿದ್ದಾರಲ್ಲ ಅಂತ ನೋಡಿ ನಮಗೆ ಒಂಥರ ಅನಿಸ್ತಿತ್ತು. ಪಾಪ ಆ ತಾತ ಅಷ್ಟು ಏಜ್ ಆಗಿದ್ರು ಬಾಯಿ ಬೀಗ ಹಾಕ್ಸ್ಕೊಂಡು ಹೋಗ್ತಿದ್ದಾರಲ್ಲ ಅಂತ. ಇದು ನೋವು ಆಗಲ್ಲ, ಇದೆಲ್ಲ ದೇವ್ರ ಮೇಲೆ ಭಕ್ತಿ, ನೋವಾಗಲ್ಲ ಅಂತ ಹೇಳ್ತಾರೆ. ಆದರೂ ನೋಡೋರಿಗೆ ನೋವು ಆಗುತ್ತೇನೋ ಅಂತ ಅನಿಸುತ್ತೆ. ಮತ್ತು ಇದು ನೆಕ್ಸ್ಟ್ ಡೇನೇ ನೋಡಿದ್ರೆ ಅಲ್ಲೇನು ಮಾರ್ಕ್ ಏನೂ ಇರಲ್ಲ. ಈ ಥರ ಚುಚ್ಚಿರ್ತಾರೆ, ಆದರೂ ಮಾರ್ಕ್ ಏನೂ ಇರೋದಿಲ್ಲ. ಹಿಂಗೆ ಬಾಯಿ ಬೀಗ ಹಾಕಿದ್ರು ಅಂತೇನೂ ಸ್ವಲ್ಪ ಏನೋ ತರ್ಚ್ಕೊಂಡೈತೇನೋ ಅನ್ನೋ ಥರ ಸ್ವಲ್ಪ ಇರುತ್ತೆ ಅಷ್ಟೇ. ಇನ್ನೇನು ತೂತ ಆಗಿರೋ ಥರ ಏನೂ ಇರೋದೇ ಇಲ್ಲ ಅಲ್ಲಿ. ನೆಕ್ಸ್ಟ್ ಡೇನೇ, ತುಂಬ ದಿನವೂ ಬಿಟ್ಟೇನಲ್ಲ, ನೆಕ್ಸ್ಟ್ ಡೇ ನೋಡಿದ್ರೇ ಆ ಥರ ಅನಿಸುತ್ತೆ. ಅಷ್ಟು ಬೇಗ ಇದಾಗಿ ಹೋಗಿರುತ್ತೆ, ಅದೇನು ಅಷ್ಟು ಕಾಣಿಸೋದಿಲ್ಲ. ಮತ್ತು ಇವಾಗ ಜಾಸ್ತಿ ಜನ ಬರ್ತಾಯಿದ್ರು ಅಂತ ಇದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಒಂದೊಂದು ಸತಿ ಬೇಗ ಅಂದರೆ ದೇವರಿಂದ ಬರೋರು ಅಲ್ಲಿ ದೇವ್ರಿರುತ್ತೆ, ಅಲ್ಲಿಂದ ತಗೊಬರ್ತಾರೆ. ಈಗ ಇದು ಏನೋ ಒಂದು ಕಳಸ ಥರದ್ದು, ಅದರಿಂದ ಬರೋದಕ್ಕೂ ವೆಯ್ಟ್ ಮಾಡ್ತಾ ಇರ್ತಾರೆ ಕೆಲವೊಬ್ಬೊಬ್ಬರು. ಇಲ್ಲಾಂದರೆ ಕೆಲವೊಬ್ಬರು ಹಾಕ್ಸ್ಕೊಂಡಿದ್ದ ತಕ್ಷಣ ಬರ್ತಾ ಇರ್ತಾರೆ. ಮತ್ತು ಒಂದು ಕಾಯಿ, ಇದು ಕರ್ಪೂರ ಕಡ್ಡಿ ಎಲ್ಲ ತೊಗೊಂಡೋಗಿ ಅದು ಪೂಜೆ ಮಾಡಿದ್ಮೇಲೆ ಬಿಚ್ಚಿ ಆಮೇಲೆ ಬರ್ತಾರೆ. ಅವಾಗೇನೂ ಆಗಲ್ಲ. ಈ ಗಾಯ ಆಗಿದ್ರೂ ಸುಣ್ಣ ಹಚ್ತಾರೆ. ಅದಕ್ಕೆ ಸುಣ್ಣ ಹಚ್ಚಿದ್ರೂ ಏನು ಉರಿಯಲ್ಲ, ಏನೂ ಇಲ್ಲ. ಅವರಿಗೆ ಗಂಧ ಮತ್ತು ಸುಣ್ಣ ಎಲ್ಲ ಹಚ್ತಾ ಇರ್ತಾರೆ ಅದಕ್ಕೆ.
ಜಾಗ ನೋಡ್ಕೊಂಡು ಕೊಡಂಗೆ ಹಿಂಗೆ ಎರಡು ಹಿಡ್ಕೊಂತೀನಿ. ವರ್ಷ ಟವಲ್ ವರ್ಷ ಅವ್ರು ಯಾರು ಇಲ್ಲ ಅಣ್ಣ ಒಬ್ಬನೇ ಬಂದಿರೋದು ಇಲ್ಲ ಇದೆಯಲ್ಲ ಸಿಡಿ ಆಡೋರ್ ಕೈಲೆಲ್ಲ ಚಿಕ್ಕ ಮಕ್ಳನ್ನೆಲ್ಲ ಕೊಟ್ಟಿರ್ತಾರೆ. ಇದರಲ್ಲಿ ನೋಡಿ ತೀರಾ ಒಂದು 4 ಮಂತ್ಸ್ 5 ಮಂತ್ಸ್ ಅಷ್ಟೇ ಆ ಪಾಪುನು ಹರಕೆ ಮಾಡ್ಕೊಂಡಿದ್ರು ಅನ್ಸುತ್ತೆ. ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಅವಾಗ ಹಿಂಗೆ ಸಿಡಿ ಮರಕ್ಕೆ ಕೊಡ್ತೀವಿ ಅವ್ರನ್ನ ಅಂತ. ಅವಾಗ ಹರಕೆ ಮಾಡ್ಕೊಂಡಿರೋರನ್ನ ಕೊಡ್ತಾರೆ. ಅವ್ರನ್ನ ಫಸ್ಟ್ನೇ ದಿನ 2ನೇ ದಿನ ಮಾತ್ರ 3 ರೌಂಡು ತಿರುಗಿಸ್ತಾರೆ. 3ನೇ ದಿನ ಸಿಡಿ ಇದ್ದವಾಗ ತುಂಬ ಜನ ಇರ್ತಾರಲ್ವ, ಅದಕ್ಕೆ ಒಂದೊಂದು ರೌಂಡ್ ತಿರುಗಿಸ್ಬಿಟ್ಟು ಇಳಿಸ್ತಾರೆ ಅಷ್ಟೇ. ಜಾಸ್ತಿ ಏನು ತಿರುಗಿಸಲ್ಲ. ಫಸ್ಟ್ನೇ ದಿನ ಮಾತ್ರ 3 ಇಲ್ಲ ಒಬ್ಬರನ್ನ ಆಡಿಸ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಮಾತ್ರ 5 ಮೆಂಬರ್ಸ್ ಇಲ್ಲ 9 ಮೆಂಬರ್ಸ್ ಆ ಥರ ಆಡಿಸ್ತಾರೆ. ನೆಕ್ಸ್ಟ್ ಥರ್ಡ್ ಡೇ ಎಷ್ಟು ಜನ ಇರ್ತಾರೋ ಅಷ್ಟು ಜನನೆಲ್ಲ ಆಡಿಸ್ಬೇಕಲ್ವ, ಅದಕ್ಕೋಸ್ಕರ ಒಂದೊಂದು ರೌಂಡ್ ಆಡಿಸ್ತಾರೆ ಅಷ್ಟೇ. ಈ ವರ್ಷ ಸೆಕೆಂಡ್ ಡೇ 5 ಜನನ ಅಷ್ಟೇ ಆಡಿಸಿದ್ದು, ಜಾಸ್ತಿ ಜನನ ಆಡಿಸಿಲ್ಲ. ಫಸ್ಟ್ ಡೇ 3 ಮೆಂಬರ್ಸ್ನೇನೋ ಆಡಿಸಿದ್ರಂತೆ. ನಾವು ಫಸ್ಟ್ ಡೇ ಚಿಕ್ಕ ಪಾಪನ ಕರ್ಕೊಂಡು ಹೋಗಿರೋದ್ರಿಂದ ಬೇಗ ವಾಪಸ್ ಬಂದುಬಿಟ್ವಿ. ಕತ್ಲಾಗೋವರೆಗೂ ಏನಿರಲಿಲ್ಲ. ಕತ್ಲೆ ಆದರೆ ಇದು ಲೇಟಾಗಿ ಬಂದರು, ದೇವ್ರು ಕರ್ಕೊಂಡು ಬರಬೇಕಿತ್ತಲ್ವ, ಅದಕ್ಕೋಸ್ಕರ ಲೇಟಾಗಿ ಬಂದಿದ್ದಕ್ಕೆ ಕತ್ಲೆ ಆಗುತ್ತೆ, ಚಿಕ್ಕ ಪಾಪುನ ಇರಿಸ್ಕೊಳೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಬೇಗ ಬಂದ್ವಿ. ಇದು ತೇರು ಇರೋ ದಿನದ್ದು 5ನೇ ದಿನದ್ದು ಇದು ಆಗಿ ನೆಕ್ಸ್ಟ್ ಡೇ
ತಲೆ ಕೂದಲು ಎಲ್ಲ ಇರುತ್ತೆ. ಇದರ ದಿನ ಮಾತ್ರ ಜಾಸ್ತಿ ಜನ ಹೋಗ್ತಾರೆ. ಇದು ತೇರ್ದ ಲಾಸ್ಟ್ ಎಲ್ಲ ಊರಲ್ಲೆಲ್ಲ ಜಾಸ್ತಿ ಇದೆ ಲಾಸ್ಟ್ ಅಷ್ಟೇ. ಆದರೆ ಅವರು ಯಾರ ಮನೆ ದೇವ್ರು ಇರುತ್ತೋ ಆ ದೇವರು ಅವ್ರು ಮಾತ್ರ ತಲೆ ಕೂದಲು ತೆಗಿಸ್ಬೇಕಲ್ವ, ಅವರು ಲಾಸ್ಟ್ ಡೇ ಹೋಗ್ತಾರೆ. ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.